ಝೆರೋದ ಕೈ ಟ್ಯುಟೋರಿಯಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಝೆರೋದ ಒಂದು ಪ್ರಸ್ತುತಪಡಿಸಿರುವಂಥ ಹೊಸ ಫೀಚರ್ ಇದು. ಮೈನರ್ಗಳಿಗೂ ಕೂಡ ಈಗ ಅಕೌಂಟ್ನ ಓಪನ್ ಮಾಡ್ಬೋದು. ಅಂದರೆ ನಿಮ್ಮ ಮಕ್ಕಳು ಯಾರು ಬೇಕಾದ್ರೂ ಅಂದ್ಕೊಳ್ಳಿ, 18 ವರ್ಷಕ್ಕಿಂತ ಕೆಳಗಡೆ ಇರೋರಿಗೆ ನೀವು ಈಗ ಅಕೌಂಟ್ನ ಓಪನ್ ಮಾಡ್ಬೋದು. ಇದು ಮೊದಲಿಂದನೂ ಇತ್ತು. ಈಗ ಕೆಲವು ತಿಂಗಳ ಹಿಂದೆ ಈ ಇನಿಷಿಯೇಟಿವ್ನ ತಂದಿದ್ರು. ವ್ಯಾರ್ಸಿಟಿ ಜೂನಿಯರ್ ಅಂತ ಮಕ್ಕಳಲ್ಲಿ ಎಜುಕೇಷನ್ ಸೀರೀಸ್ ಮೂಲಕ ಅವೇರ್ನೆಸ್ ಬರ್ಸೋದ್ರ ಬಗ್ಗೆ, ಫೈನಾನ್ಸ್ ಮ್ಯಾನೇಜ್ಮೆಂಟ್ ಬಗ್ಗೆ. ಯಾಕೆಂದರೆ ನೋಡಿ, ಸ್ಕೂಲಲ್ಲಾಗಲಿ ಕಾಲೇಜಾಗಲಿ ಇದನ್ನ ಹೇಳ್ಕೊಡೋದಿಲ್ಲಲ್ವ, ಆ ಒಂದು ಇನಿಷಿಯೇಟಿವ್ನ ತಗೊಂಡಿದ್ರು. ಆದರೆ ಈಗ ಒಂದು ಹೊಸ ಅಪ್ಡೇಟ್ ಏನು ಬಂದಿದೆ ಝೆರೋದ ಕಡೆಯಿಂದ ಅಂತಂದರೆ, ಅಕೌಂಟ್ ಓಪನಿಂಗ್ ಚಾರ್ಜಸ್ ಅನ್ನೋದು ಏನೂ ಇರೋದಿಲ್ಲ ಮೈನರ್ಗಳಿಗೆ ನೀವು ಅಕೌಂಟ್ ಓಪನ್ ಮಾಡಿದ್ರೆ. ಅದೇ ರೀತಿಯಾಗಿ ಆ್ಯನ್ಯುವಲ್ ಮೇಂಟೆನೆನ್ಸ್ ಚಾರ್ಜಸ್ ಅಂತ ಇನ್ನು ಕ್ವಾರ್ಟರ್ಲಿ ಡಿಡಕ್ಟ್ ಮಾಡ್ತಾ ಹೋಗ್ತಾರೆ. ವಾರ್ಷಿಕವಾಗಿ ಸುಮಾರು 380 ರೂಪಾಯಿ ಆಗುತ್ತೆ GST ಎಲ್ಲ ಸೇರಿಸಿದ್ರೆ. ಅದನ್ನು ಕೂಡ ವೇ ಆಫ್ ಮಾಡಿದ್ದೀವಿ ಅಂತ ಹೇಳ್ತಾರೆ. ಸೊ ಕಂಪ್ಲೀಟಾಗಿ ಫ್ರೀ ಆಫ್ ಚಾರ್ಜ್ ಆಗಿದೆ ಅಕೌಂಟ್ ಓಪನಿಂಗು ಮತ್ತು ಆ್ಯನ್ಯುವಲ್ ಮೇಂಟೆನೆನ್ಸ್ ಕಾಂಟ್ರಾಕ್ಟು ಮೈನರ್ಗಳಿಗೆ ಅಕೌಂಟ್ ಓಪನ್ ಮಾಡೋದಾದರೆ. ನೋಡಿ, ಇದಕ್ಕೇನು ಕಂಡೀಷನ್ ಅಂತಂದರೆ, ಮೈನರ್ಗಳಿಗೆ ಅಕೌಂಟ್ ಓಪನ್ ಮಾಡ್ತಾ ಇದ್ದೀವಿ ಅಂದರೆ ಗಾರ್ಡಿಯನ್ ಅಂದರೆ ಪೇರೆಂಟ್ಸೇ ಆಗಿರಬೇಕು ಅಂತಲ್ಲ, ನಿಮ್ಮ ಸ್ವಂತ ಮಕ್ಕಳಲ್ಲದೆ ಬೇರೆಯವ್ರಿಗೂ ಕೂಡ ನೀವು ಅಕೌಂಟ್ ಓಪನ್ ಮಾಡ್ಬೋದು. ಆದರೆ ಯಾರು ಆ ಗಾರ್ಡಿಯನ್ ಅಂತ ಓಪನ್ ಮಾಡ್ತಾ ಇದ್ದಾರೋ ಅವರು ಆಲ್ರೆಡಿ ಕೈಟಲ್ಲಿ ಅಥವಾ ಝೆರೋದಲ್ಲಿ ಅಕೌಂಟ್ ಹೊಂದಿರುವಂಥದ್ದು ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ಜೊತೆಗೆ ಮೈನರ್ ಹೆಸರಲ್ಲಿ, ಯಾರ ಹೆಸರಲ್ಲಿ ಅಕೌಂಟ್ ಓಪನ್ ಮಾಡೋಕ್ಕೆ ಹೋಗ್ತೀವಲ್ಲ, ಅವರ ಆಧಾರ್ ಜೊತೆಗೆ ಮೊಬೈಲ್ ನಂಬರು ಲಿಂಕ್ ಆಗಿರುವಂಥದ್ದು ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ನೀವು ಆನ್ಲೈನಲ್ಲಿ ಅಕೌಂಟ್ ಓಪನ್ ಮಾಡಬೇಕು ಅಂತಿದ್ದೀರಾ ಅಂತಂದರೆ, ನಿಮ್ಮ ಮಗುವುದು ಇನ್ನೂ ಆಧಾರ್ ಕಾರ್ಡ್ನ ಮಾಡಿಸಿಲ್ಲ ಅಂತಂದರೆ, ಅಥವಾ ನೀವು ಯಾರು ರಿಲೇಟಿವ್ ಮಕ್ಕಳು ಅಕೌಂಟ್ ಓಪನ್ ಮಾಡೋಕ್ಕೆ ಹೋಗ್ತಿರ್ಬೋದು, ನೀವು ಏನೋ ಗಿಫ್ಟ್ ಮಾಡೋಕ್ಕೆ ಹೋಗ್ತಾ ಇರ್ಬೋದು ಅವರಿಗೆ ಶೇರ್ನ. ಸೊ ಗಿಫ್ಟ್ ಮಾಡಬೇಕು ಅಂದರೆ ಗಿಫ್ಟ್ ಮಾಡೋ ಥರ ಇತ್ತು, ಆದರೆ ಅದನ್ನ ಗಾರ್ಡಿಯನ್ಗೆ ಅಥವಾ ಅವರ ಪೇರೆಂಟ್ಸಿಗೆ ಗಿಫ್ಟ್ ಮಾಡೋ ಆಪ್ಷನ್ ಇತ್ತು. ಈಗ ಖುದ್ದಾಗಿ ಅವ್ರ ಹೆಸರಿಗೆ ನೀವು ಮಾಡಬೇಕು ಅಂತಂದರೆ ಅವರ ಹೆಸರಲ್ಲೇ ಒಂದು ಅಕೌಂಟ್ ಓಪನ್ ಮಾಡಿ ಆ ರೀತಿ ಒಂದು ಪ್ರಕ್ರಿಯೆನ ಮಾಡಿಕೊಟ್ಟಿದ್ದಾರೆ. ಇದು ತುಂಬ ಒಳ್ಳೆ ಫೀಚರ್ ಆಗ್ತಾ ಹೋಗುತ್ತೆ ಮುಂಬರುವ ದಿನಗಳಲ್ಲಿ. ಇದರಲ್ಲಿ ಸಾಕಷ್ಟು ಜನ ಆ್ಯಡ್ ಆಗೋದನ್ನು ಕೂಡ ನಾವು ನೋಡ್ತಾ ಹೋಗ್ಬೋದು. ಕೆಲವೊಂದು ರಿಸ್ಟ್ರಿಕ್ಷನ್ಸ್ ಕೂಡ ಇಟ್ಟಿದ್ದಾರೆ. ಒಂದು ಪೇರೆಂಟಲ್ ಕಂಟ್ರೋಲ್ ಅನ್ನೋ ಫೀಚರ್ ಕೂಡ ಸಿಗುತ್ತೆ ನಿಮಗೆ. ಅದೆಲ್ಲದ್ರ ಬಗ್ಗೆ ನಾನು ತಿಳಿಸ್ತಾ ಹೋಗ್ತೀನಿ. ಸೊ ನೀವು ಆನ್ಲೈನಲ್ಲಿ ಮೈನರ್ ಅಕೌಂಟ್ನ ಓಪನ್ ಮಾಡಬೇಕು ಅಂತಂದರೆ, ಮೈನರ್ ಯಾರ ಹೆಸರಿಗೆ ಅಕೌಂಟ್ ಮಾಡೋಕ್ಕೆ ಹೋಗ್ತಿದ್ದಾರೆ ಅವರ ಆಧಾರ್ ಕಾರ್ಡನ್ನು ಮಾಡಿಸಿರಬೇಕು. ಜೊತೆಗೆ ಆ ಆಧಾರ್ ಕಾರ್ಡಲ್ಲಿ ಮೊಬೈಲ್ ನಂಬರ್ ಕೂಡ ಲಿಂಕ್ ಆಗಿರಬೇಕು. ಯಾಕಂದರೆ ಆ ಮೊಬೈಲ್ ನಂಬರಿಗೆ ಒಂದು OTP ಬರುತ್ತೆ ವೆರಿಫಿಕೇಷನ್ ಸಮಯದಲ್ಲಿ. ಒಂದು ವೇಳೆ ಆಧಾರ್ ಕಾರ್ಡ್ ಮಾಡಿಸಿಲ್ಲ ಅಂತಂದರೆ ಅಥವಾ ಮೊಬೈಲ್ ನಂಬರ್ ಲಿಂಕ್ ಆಗಿಲ್ಲ ಅಂತಂದರೆ, ನೀವು ಖುದ್ದಾಗಿ ಝೆರೋದ ಆಫೀಸಿಗೆ ಮೈನರ್ ಜೊತೆಗೂ ಹೋದರೆ, ಯಾರು ಅಕೌಂಟ್ ಓಪನ್ ಮಾಡಬೇಕು ಅಂತ ಅನ್ಕೊತಾ ಇದ್ದಾರೆ ಗಾರ್ಡಿಯನ್ನು, ಅವರು ಪ್ರಕ್ರಿಯೆನ ಮಾಡಿಕೊಡ್ತಾರೆ ನಿಮಗೆ. in-person KYC ಆಗೋದ್ರ ಮೂಲಕ ಆ ಪ್ರಕ್ರಿಯೆನ ನೀವು ಕಂಪ್ಲೀಟ್ ಮಾಡ್ತಾ ಹೋಗ್ಬೋದು. ನೋಡಿ, ರಿಸ್ಟ್ರಿಕ್ಷನ್ಸ್ ಅಂತ ಬಂತು ಅಂತಂದರೆ, ಈ ಚೈಲ್ಡ್ ಅಕೌಂಟ್ ಅಂತ ನೀವೇನು ಓಪನ್ ಮಾಡ್ತಿರಲ್ಲ, ಇದರಲ್ಲಿ ಯಾರು ಮಕ್ಕಳಿರ್ತಾರಲ್ಲ ಅವರಿಗೆ ಅವರ ಪೋರ್ಟ್ಫೋಲಿಯೋನ ನೋಡೋಕ್ಕೆ ಸಿಗುತ್ತೆ, ಸೆಲ್ ಮಾಡೋಕ್ಕೆ ಅವಕಾಶ ಇರುತ್ತೆ. ಆದರೆ ಅವರಾಗೆ ಅವರು ಬೈ ಮಾಡೋಕ್ಕಾಗೋದಿಲ್ಲ. ಯಾವುದೇ ಒಂದು ಸ್ಟಾಕನ್ನಾಗಲಿ ಮತ್ತೊಂದಾಗಲಿ ಅವ್ರು ಬೈ ಮಾಡೋಕ್ಕಾಗೋದಿಲ್ಲ. ಅವರ ಪೋರ್ಟ್ಫೋಲಿಯೋನ ನೋಡ್ಕೋಬೋದು, ಬೇಕಾದರೆ ಸೆಲ್ ಮಾಡ್ಬೋದು. ಸೆಲ್ ಮಾಡಿದ್ರೆ ಹೇಗೆ ಮೊಬೈಲಲ್ಲಿ ಗಾರ್ಡಿಯನ್ ಯಾರು ಇರ್ತಾರೋ ಅವ್ರಿಗೂ ಕೂಡ ಅದು ನೋಟಿಫಿಕೇಶನ್ ಹೋಗ್ತಾ ಹೋಗುತ್ತೆ. ಜೊತೆಗೆ ಇದರಲ್ಲಿ ಕಂಪ್ಲೀಟಾಗಿ ಇಂಟ್ರಾಡೇ ಅಥವಾ F&O ಟ್ರೇಡಿಂಗ್ನ ಇನ್ಆಕ್ಟಿವ್ ಮಾಡಿರ್ತಾರೆ. ಅದು ಯಾವುದಕ್ಕೂ ಅವಕಾಶ ಇರೋದಿಲ್ಲ. ಡೈರೆಕ್ಟ್ ಡೆಲಿವರಿ ನೀವು ಯಾವ್ದು ಬೇಕಾದ್ರೂ ತಗೋಬೋದು. ಅಂದರೆ ನೀವು ಬಾಂಡ್ಸಲ್ಲಿ ಇನ್ವೆಸ್ಟ್ ಮಾಡ್ಬೋದು, SGBನಲ್ಲಿ ಇನ್ವೆಸ್ಟ್ ಮಾಡ್ಬೋದು, ಅದೇ ರೀತಿಯಾಗಿ ಸ್ಟಾಕ್ಸ್ಗಳನ್ನು ತಗೋಬೋದು. ಎಲ್ಲದೂ ಕೂಡ ಆನ್ ಡೆಲಿವರಿ ಬೇಸಿಸ್ ಆಗಿರುತ್ತೆ. ಇಂಟ್ರಾಡೇ ಆಗಲಿ F&O ಆಗಲಿ ಎಲಿಜಿಬಲ್ ಇರೋದಿಲ್ಲ ನಿಮಗೆ. ಇದು ಒಂದು ಗೊತ್ತಿರಬೇಕು. ಜೊತೆಗೆ ಇನ್ನೇನು ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ ಅಂತಂದರೆ, ನೋಡಿ, ಅಕೌಂಟ್ ಓಪನ್ ಮಾಡಬೇಕು ಅಂತಂದರೆ ಮೈನರ್ ಹೆಸರಲ್ಲಿ ಒಂದು ಬ್ಯಾಂಕ್ ಅಕೌಂಟ್ ಇರುವಂಥದ್ದು ಇಂಪಾರ್ಟೆಂಟ್ ಆಗುತ್ತೆ ಅವ್ರ ಹೆಸರಲ್ಲಿ. ಸೊ ಆ ಬ್ಯಾಂಕ್ ಅಕೌಂಟ್ ಒಂದು ಕ್ಯಾನ್ಸಲ್ ಚೆಕ್ ಅಥವಾ ಬ್ಯಾಂಕ್ ಸ್ಟೇಟ್ಮೆಂಟು ಅದನ್ನು ನೀವು ಪ್ರಸ್ತುತಪಡಿಸಬೇಕಾಗುತ್ತೆ. ಜೊತೆಗೆ ಅದೇ ರೀತಿಯಾಗಿ ಪ್ಯಾನ್ ಕಾರ್ಡ್ ಕೂಡ ಇರಬೇಕಾಗುತ್ತೆ. ಯಾಕಂದರೆ 50,000ಗಿಂತ ಜಾಸ್ತಿ ಟ್ರಾನ್ಸಾಕ್ಷನ್ ಆದರೆ ಮೈನರ್ ಅಕೌಂಟಲ್ಲಿ ಅವ್ರದ್ದು ಪ್ಯಾನ್ ಕಾರ್ಡ್ ಇರೋದು ಇಂಪಾರ್ಟೆಂಟ್ ಆಗುತ್ತೆ. ಸೊ ಪ್ಯಾನ್ ಕಾರ್ಡ್ ಇರಬೇಕು, ಆಧಾರ್ ಕಾರ್ಡ್ ಜೊತೆಗೆ ಮೊಬೈಲ್ ನಂಬರ್ ಲಿಂಕ್ ಆಗಿರಬೇಕು. ಹಾಗೆಯೇ ಅವ್ರು ಯಾರು ಮೈನರ್ ಓಪನ್ ಮಾಡ್ತಾ ಇದ್ದೀರಾ ಅವ್ರ ಹೆಸರಲ್ಲಿ ಒಂದು ಬ್ಯಾಂಕ್ ಅಕೌಂಟ್ ಇರಬೇಕು. ಇಷ್ಟು ಬೇಕಾಗದಂಥ ರಿಕ್ವೈರ್ಮೆಂಟು. ಜೊತೆಗೆ ಆನ್ಲೈನಲ್ಲಿ ವೆರಿಫಿಕೇಷನ್ ಅಂತ ಬಂದಾಗ, ಯಾರು ಗಾರ್ಡಿಯನ್ ಇರ್ತಾರೋ ಗಾರ್ಡಿಯನು ಮತ್ತು ಯಾರ ಹೆಸರಲ್ಲಿ ಅಕೌಂಟ್ ಓಪನ್ ಮಾಡೋಕ್ಕೆ ಹೋಗ್ತಾರೋ ಮೈನರು, ಅವರಿಬ್ಬರು ಒಟ್ಟಿಗೆ ಬಂದು ವೆಬ್ ಕ್ಯಾಮಲ್ಲಿ ಅವರ ವೆರಿಫಿಕೇಷನ್ನ ಕಂಪ್ಲೀಟ್ ಮಾಡ್ಕೋಬೇಕಾಗುತ್ತೆ. ಇದಿಷ್ಟು ಅವರು ಹೇಳಿರುವಂಥ ಗೈಡ್ಲೈನ್ಗಳು. ಏನು ಕಂಟ್ರೋಲ್ ಇರುತ್ತೆ ಅಂತ ನಾನು ಹೇಳೋಕೆ ಹೋದೆ ಅಂದರೆ, ನೋಡಿ, ಇವಾಗ ನೀವು ಮೈ ಅಕೌಂಟ್ ಸೆಕ್ಷನ್ಗೆ ಹೋದರೆ, ಕನ್ಸೋಲಿಗೆ ಹೋಗ್ಬಿಟ್ಟು ನೀವು ಇಲ್ಲಿ ಅಕೌಂಟ್ ಸೆಕ್ಷನ್ಗೆ ಹೋದರೆ, ಇಲ್ಲಿ ನಿಮಗೆ ಫ್ಯಾಮಿಲಿ ಅಂತ ಒಂದು ಆಪ್ಷನ್ ಸಿಗುತ್ತೆ. ನೋಡಿ, ಇಲ್ಲಿ ಈ ಫ್ಯಾಮಿಲಿ ಆಪ್ಷನಲ್ಲಿ ನೀವು ಸುಮಾರು ಫ್ಯಾಮಿಲಿ ಅಕೌಂಟ್ಗಳನ್ನು ಲಿಂಕ್ ಮಾಡ್ಬೋದು. ಉದಾಹರಣೆಗೆ, ನೀವು ನಿಮ್ಮ ಮನೆಯಲ್ಲಿ ಮೇನ್ ಎಲ್ಲರದ್ದು ಪೋರ್ಟ್ಫೋಲಿಯೋನ ಮ್ಯಾನೇಜ್ ಮಾಡ್ತಾ ಇದ್ದಾರೆ, ಅವರಿಗೆ ಒಂದ್ರ ಬಗ್ಗೆ ಶಿಕ್ಷಣ ಕೊಡ್ತಾ ಇದ್ದೀರಾ ಅಂತ ಅನ್ಕೊಳ್ಳೋಣ. ಸೊ ನೀವು ನಿಮ್ಮ ಮನೆಯಲ್ಲಿ ನಿಮ್ಮ ತಾಯಿ ಹೆಸರು, ನಿಮ್ಮ ತಂದೆ ಹೆಸರಲ್ಲಿ, ಅಥವಾ ಮದುವೆ ಆದವರು ಅವರ ವೈಫು ಅಥವಾ ಅವರ ಹಸ್ಬೆಂಡ್ ಹೆಸರಲ್ಲಿ, ಅಥವಾ ಅವರ ಮಕ್ಕಳ ಹೆಸರಲ್ಲಿ ಅಕೌಂಟ್ ಬಂದಿದ್ದರೆ, ಅದೆಲ್ಲದನ್ನು ಲಿಂಕ್ ಮಾಡಿಕೊಂಡು ಯಾವ ರೀತಿ ಪೋರ್ಟ್ಫೋಲಿಯೋ ವರ್ಕ್ ಆಗ್ತಾ ಇದೆ ಅಂತ ಒಂದೇ ಪೇಜಲ್ಲಿ ನೋಡ್ಬೋದು. ಇದನ್ನ ನಾವು ಲಿಂಕ್ ಎ ಸಬ್ ಅಕೌಂಟ್ ಅಂತ ಒಂದು ಆಪ್ಷನ್ ಕೊಟ್ಟಿದ್ದಾರೆ. ನೋಡಿ, ಇಲ್ಲಿ ಇದನ್ನ ನೀವು console.zerodha.comಗೆ ಬಂದರೆ ಅಕೌಂಟ್ ಸೆಕ್ಷನ್ ಕೆಳಗಡೆ ಫ್ಯಾಮಿಲಿ ಅಂತ ಇರುತ್ತೆ. ಇಲ್ಲಿ ಲಿಂಕ್ ಸಬ್ ಅಕೌಂಟ್ ಅಂತ ಕೊಟ್ಟರೆ ಅವರ ಕ್ಲೈಂಟ್ ID ಯಾವ್ದನ್ನ ಲಿಂಕ್ ಮಾಡೋಕ್ಕೆ ಹೋಗ್ತಾ ಇದ್ದಾರೆ ಅವ್ರದ್ದು, ಜೊತೆಗೆ ಅವ್ರದ್ದು ಪ್ಯಾನ್ ಕಾರ್ಡು, ಜೊತೆಗೆ ಯಾರ್ದು ಸಬ್ ಅಕೌಂಟ್ ಇರುತ್ತೋ ಅವ್ರದ್ದು ಫೋನ್ ನಂಬರ್ ಕೊಡಬೇಕು. ಅವರಿಗೆ ಒಂದು ವೆರಿಫಿಕೇಷನ್ ಲಿಂಕ್ ಹೋಗುತ್ತೆ ಅವ್ರ ಮೊಬೈಲ್ ನಂಬರ್ಗೆ. ಇಂಥವರು ನಿಮ್ಮ ಅಕೌಂಟ್ನ ಅವ್ರ ಜೊತೆಗೆ ಲಿಂಕ್ ಮಾಡಬೇಕು ಅಂತ ಅನ್ಕೊತಾ ಇದ್ದಾರೆ, ನಿಮ್ಗೆ ಒಪ್ಪಿಗೆ ಇದೆಯಾ ಅಂತ. ನೀವು ಆ ವೆರಿಫಿಕೇಷನ್ನ ಕೊಟ್ವಿ ಅಂತಂದರೆ ನೀವು ಎಲ್ಲರ ಪೋರ್ಟ್ಫೋಲಿಯೋನು ಒಂದೇ ಕಡೆ ನೋಡ್ತಾ ಹೋಗ್ಬೋದು. ಅದು ತುಂಬ ಸುಲಭ ಆಗ್ತಾ ಹೋಗುತ್ತೆ ನಿಮಗೆ ಟ್ರ್ಯಾಕ್ ಮಾಡೋದಕ್ಕೆ. ಅದಕ್ಕೆ ಒಂದು ಝೆರೋದಲ್ಲಿ ಒಂದು ಸ್ನ್ಯಾಪ್ಶಾಟ್ ಕೂಡ ತೋರಿಸಿದ್ದಾರೆ. ಅದನ್ನ ಕೂಡ ನೀವು ಚೆಕ್ಔಟ್ ಮಾಡ್ತಾ ಹೋಗ್ಬೋದು, ಯಾವ ರೀತಿ ಕಾಣುತ್ತೆ ಅನ್ನೋದಕ್ಕೆ ನಾನು ತೋರಿಸಲಿಕ್ಕೆ ಪ್ರಯತ್ನ ಮಾಡ್ತೀನಿ. ನೋಡಿ, ಈ ರೀತಿಯಾಗಿ ನಿಮಗೆ ಎಲ್ಲದೂ ಕೂಡ ಒಂದೇ ಕಡೆ ಕಾಣುತ್ತೆ. ಅಂದರೆ ಈಗ 3 ಅಕೌಂಟ್ ಇರುತ್ತೆ, ಪೇರೆಂಟ್ ಅವ್ರದ್ದು, ಮೈನರ್ 1, ಮೈನರ್ 2 ಅಂತ ಇರುತ್ತೆ ಅಂತಂದರೆ 3 ಜನದ್ದು ಸಪ್ರೇಟಾಗಿ ನಿಮ್ಮದು ಯಾವ ರೀತಿ ಬೈ ವ್ಯಾಲ್ಯೂ, ಯಾವ ರೀತಿ ಪ್ರೆಸೆಂಟ್ ವ್ಯಾಲ್ಯೂ ಆಗಿದೆ ಅಂತ ನೀವು ಈ ರೀತಿ ಟ್ರ್ಯಾಕ್ ಮಾಡ್ಕೊತ ಹೋಗ್ಬೋದು. ಇದು ಒಂದು ಅಡ್ವಾಂಟೇಜ್ ಆಗಿರುತ್ತೆ. ಸೊ ಇದು ಇತ್ತೀಚೆಗೆ ಝೆರೋದ ತಂದಿರುವಂಥ ಒಂದು ಹೊಸ ಫೀಚರು. ಇದನ್ನ ನಿಮ್ಮ ಬಗ್ಗೆ ಅಪ್ಡೇಟ್ ಕೊಡಬೇಕು ಅಂತ ಅನಿಸ್ತು.
ಯಾಕೆ ಅಂತಂದರೆ ಕನ್ನಡದಲ್ಲಿ ಗಾದೆನೇ ಇದೆ ಅಲ್ವಾ, ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗೀತೆ ಅಂತ. ಅದೇ ರೀತಿಯಾಗಿ ಬೆಳೆಯುವ ಸಿರಿ ಮೊಳಕೆಯಲ್ಲಿ ಅಂತ. ಅಂದರೆ ಯಾಕೆ ಇದರ ಬಗ್ಗೆ ಒಂದು ಫೈನಾನ್ಷಿಯಲಿ ಒಂದು ಇಂಟ್ರೆಸ್ಟ್ನ ತರಿಸ್ತಾ ಹೋದರೆ ಅಥವಾ ಅದರ ಇಂಪಾರ್ಟೆನ್ಸ್ನ ಹೇಳ್ತಾ ಹೋದರೆ ಮಕ್ಕಳಲ್ಲೂ ಕೂಡ ಖರ್ಚು ಮಾಡೋದಕ್ಕೆ ಮುಂಚೆ ಇದಕ್ಕೆ ದುಡಿಯೋದಕ್ಕೆ ಯಾವ ರೀತಿ ಇದೆ, ಇದು ಯಾವ ರೀತಿ ವರ್ಕ್ ಆಗುತ್ತೆ ಅನ್ನೋದು, ಮತ್ತು ಮುಂದಿನ ದಿನಗಳಲ್ಲಿ ಅವರು ಪರ್ಸ್ನಲಿ ತುಂಬ ಚೆನ್ನಾಗಿ ಅವರ ಫೈನಾನ್ಸ್ನ ಮ್ಯಾನೇಜ್ ಮಾಡ್ಕೊತ ಹೋಗ್ಬೋದು. ಜೊತೆಗೆ ಸುಮಾರು ಫ್ರಾಸ್ಟರ್ಸ್ಗಳಿಂದ ಸ್ಕ್ಯಾಮ್ಗಳಿಂದ ಅವರು ತಪ್ಪಿಸ್ಕೊಳ್ತಾ ಹೋಗ್ಬೋದು ಅನ್ನೋದು ಝೆರೋದಾ ಅವರ ಒಂದು ಥಿಂಕಿಂಗ್ ಆಗಿದೆ. ಇದು ಒಂದು ಸಕಾರಾತ್ಮಕ ಬೆಳವಣಿಗೆ. ಈ ರೀತಿಯಾಗಿ ಜಾಸ್ತಿ ಎಜುಕೇಷನ್ ಲೆವೆಲಲ್ಲೇ ಈಕ್ವಿಟಿ ಇನ್ವೆಸ್ಟ್ಮೆಂಟ್ ಬಗ್ಗೆ ಒಂದು ಅರಿವು ಮೂಡಿಸ್ತಾ ಹೋದರೆ ಏನು ಸಮಾಜದಲ್ಲಿ ಇನ್ನೂ ಕೂಡ ಇದೊಂದು ರೀತಿ ಗ್ಯಾಂಬ್ಲಿಂಗ್ ಅಥವಾ ಸೇಫ್ ಅಲ್ಲ ಈ ರೀತಿ ಎಲ್ಲ ಇದೆ ಅಲ್ವಾ, ಆ ಒಂದು ದೃಷ್ಟಿಕೋನ ಹೋಗಿ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಬಗ್ಗೆ ಇನ್ನೂ ಜಾಸ್ತಿ ಜನ ಯಂಗರ್ ಜನರೇಷನ್ ಬರ್ತಾ ಹೋಯಿತು ಅಂತಂದರೆ ಇನ್ನೂ ಜಾಸ್ತಿ ಅದು ಆಗ್ತಾ ಹೋಗ್ಬೋದು. ಈ ಥರ ಸುಮಾರು ಸ್ಟೇಟ್ಗಳಲ್ಲಿ ಆಲ್ರೆಡಿ ಇದೆ. ನೀವು ನೋಡ್ತಾ ಹೋಗೋದಾದರೆ ಗುಜರಾತಲ್ಲಿ ತಗೊಳ್ಳಿ ಅಥವಾ ಮಹಾರಾಷ್ಟ್ರದಲ್ಲಿ ತಗೊಳ್ಳಿ, ಅಲ್ಲ ಜನ್ರೇಷನ್ಗಳಿಂದ ಅಂದರೆ ಅವರ ತಂದೆ ಅಥವಾ ತಾತನ ಜನ್ರೇಷನಿಂದನೂ ಸ್ಟಾಕ್ ಮಾರ್ಕೆಟಲ್ಲಿ ಇರೋರು ನೋಡಿದ್ದೀವಿ. ಬಟ್ ಅದು ಕೆಲವು ಸೀಮಿತ ಆಗಿಬಿಟ್ಟಿದೆ, ಕೆಲವೇ ಒಂದು ಸ್ಟೇಟ್ಗಳಲ್ಲಿ ಆ ರೀತಿ ಉಳ್ಕೊಂಡ್ಬಿಟ್ಟಿದೆ. ಅದು ಎಲ್ಲ ಸ್ಟೇಟಿಗೂ ತಲುಪಲಿ ಅನ್ನೋದು ನನ್ನ ಈ ವಿಡಿಯೋದ ಆಶಯ ಕೂಡ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದರೆ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿನಲ್ಲೂ ಕೂಡ ಇದ್ರ ಬಗ್ಗೆ ಮಾಹಿತಿಯನ್ನು ತಿಳಿಸಿ. ಯಾವುದೇ ರೀತಿಯಾದಂಥ ಅಕೌಂಟ್ ಓಪನಿಂಗ್ ಚಾರ್ಜಸ್ ಇರೋದಿಲ್ಲ. ನೀವು ಟ್ರಾನ್ಸ್ಫರ್ ಕೂಡ ಮಾಡ್ಬೋದು, ನಿಮ್ಮ ಪೋರ್ಟ್ಫೋಲಿಯೋದನ್ನು ಮಕ್ಕಳಿಗೆ ಟ್ರಾನ್ಸ್ಫರ್ ಕೂಡ ಮಾಡ್ತಾ ಹೋಗ್ಬೋದು ಅವರು ಬರ್ಡೇ ಸಂದರ್ಭದಲ್ಲಿ ಅಥವಾ ಮತ್ತೊಂದರಲ್ಲಿ. ಆ ರೀತಿ ಕೂಡ ನಾವು ಒಂದು ಒಳ್ಳೆ ರೀತಿಯಲ್ಲಿ ಒಂದು ವೆಲ್ತ್ ಕ್ರಿಯೇಷನ್ಗೆ ಅವ್ರಿಗೆ ನೆರವಾಗ್ತಾ ಹೋಗ್ಬೋದು. ಜೊತೆಗೆ ಹೊಸದಾಗೂ ಕೂಡ ನೀವು ಅವರ ಹೆಸರಲ್ಲೇ ಅಕೌಂಟು ಕೂಡ ನೀವು ಬೈ ಮಾಡ್ತಾ ಹೋಗ್ಬೋದು. ಅಂದರೆ ಅವರ ಅಕೌಂಟಲ್ಲೇ ನೀವು ಸ್ಟಾಕ್ನ ಬೈ ಮಾಡ್ತಾ ಹೋಗ್ಬೋದು ಅಥವಾ ನಿಮ್ಮ ಅಕೌಂಟಿಂದ ಗಿಫ್ಟ್ ಕೂಡ ಮಾಡ್ತಾ ಹೋಗ್ಬೋದು. ಗಿಫ್ಟ್ ಮಾಡಬೇಕು ಅಂದರೆ ಇಲ್ಲಿರುತ್ತೆ ನಿಮಗೆ ಈ ಸೆಕ್ಷನಲ್ಲಿ ಹೋದರೆ ನಿಮಗೆ ಗಿಫ್ಟ್ ಸ್ಟಾಕ್ಸ್ ಅಂತ ಇದೆ ನೋಡಿ ಇಲ್ಲಿ ಪೋರ್ಟ್ಫೋಲಿಯೋನಲ್ಲಿ, ಅದ್ರ ಮೂಲಕ ನೀವು ಗಿಫ್ಟ್ ಮಾಡ್ತಾ ಹೋಗ್ಬೋದು. ಸೊ ಇದಿಷ್ಟು ಇವತ್ತು ನಾನು ಕೈಟೋ ರಿಟರ್ನಲ್ಲಿ ತಂದಿರುವಂಥ ಮಾಹಿತಿ. ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ವಿಡಿಯೋದೊಂದಿಗೆ ಭೇಟಿ ಆಗ್ತೀನಿ. ಎಲ್ಲರಿಗೂ ನಮಸ್ಕಾರ.